ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಇವತ್ತು ಖಾರ ಕೊಳಂಬು ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಸಿಂಪಲ್ ಹಾಗೂ ಈಸಿಯಾದ ರೆಸಿಪಿ. ಇದು ಒಂದು 3-4 ತಿಂಗಳು ಇಟ್ಟು ತಿಂದರೂ ಕೂಡ ಕೆಟ್ಟು ಹೋಗೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಇದು ಚಪಾತಿ, ರೋಟಿ, ರೈಸಿಗೆ ಹಾಗೂ ಇಡ್ಲಿ, ದೋಸೆ ಕೂಡ ಬರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರೋದು 150 ಗ್ರಾಮ್ ಬೆಳ್ಳುಳ್ಳಿ ಹಾಗೂ 50 ಗ್ರಾಮ್ ಪೇಸ್ಟ್ ಮಾಡುವುದಕ್ಕೆ, ಹಾಗೂ ಹುಣಸೆಹಣ್ಣು ಲಿಂಬೆ ಗಾತ್ರದಷ್ಟು. ನಿಮಗೆ ಬೇಕಂದರೆ ಜಾಸ್ತಿ ಕೂಡ ಹಾಕಿಕೊಳ್ಳಿ. ಇದನ್ನು 50 ಗ್ರಾಮ್ ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿಟ್ಟುಕೊಳ್ಳಿ. ಹಾಗೆ ಹುಣಸೆಹಣ್ಣನ್ನು ಕೂಡ ತೊಳೆದು ಪೇಸ್ಟ್ ಮಾಡಿಟ್ಟುಕೊಳ್ಳಿ. ಇದಕ್ಕೆ 200 ಗ್ರಾಮಿನಷ್ಟು ಎಣ್ಣೆಯನ್ನು ಹಾಕಿ, ಅಥವಾ 10 ಟೇಬಲ್ ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿ, ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಿನಷ್ಟು ಸಾಸಿವೆಯನ್ನು ಹಾಕಿ, ಇದು ಚೆನ್ನಾಗಿ ಚಟ್ಪಟ ಅಂದ ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಿನಷ್ಟು ಜೀರಿಗೆಯನ್ನು ಹಾಕಿ, ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿ. ಕರಿಬೇವಿನ ಸೊಪ್ಪು ಹಾಕಿದರೆ ಇನ್ನೂ ಟೇಸ್ಟು ಚೆನ್ನಾಗಿ ಬರುತ್ತೆ. ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದ ಮೇಲೆ ಇದಕ್ಕೆ ಬೆಳ್ಳುಳ್ಳಿ 150 ಗ್ರಾಮ್ ಬೆಳ್ಳುಳ್ಳಿಯನ್ನು ಹಾಕಿ, ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು. ಸಣ್ಣ ಉರಿಯಲ್ಲಿ ಫ್ರೈ ಮಾಡಿ, ಅಂದರೆ ಹಸಿ ವಾಸನೆ ಹೋಗಿ ಗೋಲ್ಡನ್ ಕಲರ್ ಬರುತ್ತೆ. ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಇದು ತುಂಬಾ ಹಾಸ್ಟೆಲು ಹಾಗೂ PG ಮತ್ತು ಟ್ರಿಪ್ಪಿಗೆ ಹೋಗುವಾಗ ಇದು ತುಂಬಾ ಈಸಿಯಾದ ಸಿಂಪಲ್ ಆದ ರೆಸಿಪಿ. ನೋಡಿ, ಈ ಥರದಲ್ಲಿ ಗೋಲ್ಡನ್ ಬ್ರೌನ್ ಬರುವ ತನಕ ಹೀಗೆ ಇದು ಚೆನ್ನಾಗಿ ಫ್ರೈ ಆಗಬೇಕು. ಹೊತ್ಸಕ್ಕೆ ಹೋಗಬೇಡಿ. ಈ ಥರದಲ್ಲಿ ಗೋಲ್ಡನ್ ಬ್ರೌನ್ ಆಗುವ ತನಕ ಫ್ರೈ ಮಾಡಿ. ಹಾಗೆ 50 ಗ್ರಾಮ್ ಬೆಳ್ಳುಳ್ಳಿಯನ್ನು ರುಬ್ಬಿಟ್ಟುಕೊಂಡ ಪೇಸ್ಟನ್ನು ಇದಕ್ಕೆ ಹಾಕಿ, ಇದು ಕೂಡ ಹಸಿ ವಾಸನೆ ಹೋಗುವ ತನಕ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಫ್ರೆಂಡ್ಸ್. ಇದು ಕೂಡ ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿ. ತುಂಬಾ ಗೋಲ್ಡನ್ ಬ್ರೌನ್ ಆಗಬಾರ್ದು, ಸ್ವಲ್ಪ ಆಗಬೇಕು. ಆ ಥರದಲ್ಲಿ ಫ್ರೈ ಮಾಡಿಕೊಳ್ಳಿ. ಹಸಿ ವಾಸನೆ ಹೋಗುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಹಾಗೆ ಹುಣಸೆಹಣ್ಣು, ಹಾಗೆ 1 ಲಿಂಬೆ ಗಾತ್ರದ ಹುಣಸೆಹಣ್ಣನ್ನು ತೊಳೆದು ರುಬ್ಬಿಟ್ಟುಕೊಂಡ ಪೇಸ್ಟನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕ್ವಾಂಟಿಟಿ ಕೂಡ ಮಾಡಿಕೊಳ್ಳಬಹುದು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ಕೂಡ ಎಣ್ಣೆ ಬಿಡುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಿ, ಎಣ್ಣೆ ಚೆನ್ನಾಗಿ ಬಿಡಬೇಕು. ಆ ಥರದಲ್ಲಿ ಇದನ್ನು ಚೆನ್ನಾಗಿ, ಈ ಹುಳಿ ವಾಸನೆ ಸ್ವಲ್ಪ ಕಮ್ಮಿ ಆಗುವ ತನಕ ಚೆನ್ನಾಗಿ ಫ್ರೈ ಮಾಡಿ. ಹಸಿ ಸ್ಮೆಲ್ಲು ಹೋಗಬೇಕು. ಎಣ್ಣೆ ಮೇಲೆ ತೇಲುವಂತೆ ಮಾಡಿದರೆ ಇದು ಎಷ್ಟು ದಿನ ಇಟ್ಟರೂ ಕೆಟ್ಟು ಹೋಗುವುದಿಲ್ಲ. 3-4 ತಿಂಗಳ ಇಟ್ಟುಕೊಂಡು ಹಾಗೆ ತಿನ್ನಬಹುದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, 1/4 ಟೇಬಲ್ ಸ್ಪೂನು ಉಪ್ಪನ್ನು ಹಾಕಿ, ಹಾಗೆ 1 ಟೇಬಲ್ ಸ್ಪೂನ್ ಅಥವಾ ನಿಮಗೆ ಖಾರ ಜಾಸ್ತಿ ಬೇಕಾದರೆ 2 ಟೇಬಲ್ ಸ್ಪೂನ್ ಖಾರವನ್ನು ಹಾಕಿ, ಇದಕ್ಕೆ 1/4 ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ. ಇದಕ್ಕೆ ಜಾಸ್ತಿ ಏನು ಬೇಕಾಗುವುದಿಲ್ಲ, ಇಷ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಚೆನ್ನಾಗಿ ಖಾರ ಕೆಂಪಾಗಿದ್ದರೆ ತುಂಬಾ ರೆಡ್ಡಿಸಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರದಲ್ಲಿ ಎಣ್ಣೆ ಬಿಡುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಖಾರ ಕೊಳಂಬನ್ನು. ಇದು ತಮಿಳುನಾಡಲ್ಲಿ ಫೇಮಸ್ ಆದ ಡಿಶ್ ಫ್ರೆಂಡ್ಸ್. ಇವಾಗ ನೋಡಿ, ಖಾರ ಕೊಳಂಬು ರೆಡಿ ಆಗ್ತಾ ಇದೆ. ನೋಡಿ, ಈ ಥರದಲ್ಲಿ ಎಣ್ಣೆ ಬಿಡಬೇಕು. ಇದನ್ನು ಒಂದು ಬಾಟಲಲ್ಲಿ ಹಾಕಿ ಇಟ್ಟುಕೊಂಡರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಿಮಗೆ ಸ್ವಲ್ಪ ಅರ್ಧ ಇಂಚಿನಷ್ಟು ಬೆಲ್ಲ ಹಾಕಿ, ಬೆಲ್ಲ ಇಲ್ಲಾಂದರೆ ಸ್ವಲ್ಪ 1/4 ಟೇಬಲ್ ಸ್ಪೂನಿನಷ್ಟು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಸ್ವಲ್ಪ 1/4 ಟೇಬಲ್ ಸ್ಪೂನಿನಷ್ಟು ಧನಿಯಾ ಪುಡಿಯನ್ನು ಹಾಕಿ. ಈ ಧನಿಯಾ ಪುಡಿಯನ್ನು ಹಾಕಿ 1 ಸೆಕೆಂಡು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಇವಾಗ ನೋಡಿ, ಖಾರ ಕೊಳಂಬು ರೆಡಿ ಫ್ರೆಂಡ್ಸ್. ಹುಣಸೆಹಣ್ಣು ಹಾಗೂ ಬೆಳ್ಳುಳ್ಳಿ, ಕರಿಬೇವು ಇದ್ದರೆ ಸಾಕು. ತುಂಬಾ ಸಿಂಪಲ್ ಆಗಿ 3-4 ತಿಂಗಳ ಇಟ್ಟುಕೊಂಡು ತಿನ್ನುವುದಕ್ಕೆ ಖಾರ ಕೊಳಂಬು ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಿದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಒತ್ತಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇವಾಗ ಖಾರ ಕೊಳಂಬು ರೆಡಿ. ಇದಕ್ಕೆ ರೈಸ್ ಹಾಕಿಕೊಂಡು ಸುಡ ಬಿಸಿ ರೈಸನ್ನು ಹಾಕಿ, ಇದನ್ನು ಬೆಳ್ಳುಳ್ಳಿ ಖಾರ ಕೊಳಂಬನ್ನು ತಿಂದರೆ ತುಂಬಾ ರುಚಿಕರವಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಟೇಸ್ಟಿಯಾಗಿ ಕಲರಿಸ್ಟಾಗಿ ಚೆನ್ನಾಗಿ ಬರುತ್ತೆ. ನನ್ನ ಚಾನಲ್ ಯಾರೆಲ್ಲ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು. ಹಾಗೂ ಇನ್ನು ಮುಂದೆಯೂ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಆ್ಯಂಡ್ ಧನ್ಯವಾದಗಳು.